ಮಹಾತ್ಮ ಗಾಂಧೀಜಿಯವರಿಗೆ ಕೇಂದ್ರ ಸರ್ಕಾರದಿಂದ ಅವಮಾನ. ಇವರು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿದ್ದಂಥದ್ದನ್ನ ಇವರು ಚೇಂಜ್ ಮಾಡಿ ಬೇರೆ ದಿಕ್ಕಿವಿ ಅಂತಂದರೆ ಇವ್ರು ಯಾತ್ತ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ರೂರಲ್ ಉದ್ಯೋಗ ಖಾತ್ರಿ ಅದು ಒಳ್ಳೆಯ ಯೋಜನೆ ಮನಮೋಹನ್ ಸಿಂಗ್ ಅವರು ಜಾರಿ ತಂದಿದ್ದಂಥದ್ದು. ಅದಕ್ಕೆ ಯಾಕೆ ಹೆಸರು ಚೇಂಜ್ ಮಾಡ್ತಾವ್ರೋ ಗೊತ್ತಿಲ್ಲ. ಗುಬ್ಬಿಯಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಕೇಂದ್ರದ ವಿರುದ್ಧ ಕಿಡಿ. ನಾನು ಹೇಳಿದ್ರಿಂದ ಏನಾದ್ರೂ CM ಬದಲಾವಣೆ ಆಗ್ತಾರಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಮನಮೋಹನ್ ಸಿಂಗ್ ಅವಧಿಯಲ್ಲಿ ಜಾರಿಯಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರು ತೆಗೆದು ಜಿ ರಾಮ್ಜಿ ಎಂದು ಯಾಕೆ ಬದಲಾವಣೆ ಮಾಡುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ಕೇಂದ್ರದ ಈ ಬೆಳವಣಿಗೆ ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡಿದ ದೊಡ್ಡ ಅವಮಾನ ಅಂತ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್.ಆರ್. ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದರು. ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಕೆಎಂಎಫ್ ವತಿಯಿಂದ ನಡೆದ ರಾಸು ವಿಮಾ ಯೋಜನೆಯಡಿ 21 ಲಕ್ಷ ಹಣವನ್ನು ರೈತರಿಗೆ ಚೆಕ್ ಮೂಲಕ ಮತ್ತು ಸಬ್ಸಿಡಿ ದರದಲ್ಲಿ 1560 ಫಲಾನುಭವಿಗಳಿಗೆ ಮ್ಯಾಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ವ್ಯಕ್ತಿಯ ಹೆಸರನ್ನೇ ಬದಲಾಯಿಸುವುದಕ್ಕೆ ಹೊರಟಿದ್ದು ಸರಿಯಲ್ಲ. ಮಹಾತ್ಮ ಗಾಂಧೀಜಿಗಿಂತಲೂ ಉತ್ತಮ ವ್ಯಕ್ತಿ ಈ ದೇಶದಲ್ಲಿ ಯಾರಿದ್ದಾರೆ? ಅವರ ಈ ಶ್ರಮದಿಂದಲೇ ನಾವು ಇಂದು ಬದುಕ್ತಾ ಇದ್ದೀವಿ ಎಂಬ ಸಾಮಾನ್ಯ ಜ್ಞಾನ ಇಲ್ಲದವರು ಇವರಾಗಿದ್ದಾರೆ ಅಂತ ತಿಳಿಸಿದರು. ಉತ್ಪಾದಕರು ಹಸುಗಳೆಲ್ಲ ಮರಣ ಹೊಂದಿದ್ದಂಥವಕ್ಕೆ ಸುಮಾರು 21 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಹಣವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸದಸ್ಯರ ಮರಣದ್ದು ಒಂದು 30,000 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಈ ಮ್ಯಾಟ್ಗಳು ಯಾರ್ಯಾರು ರೈತರಿಗೆ ಅಗತ್ಯ ಇತ್ತು ಅವರೆಲ್ಲರಿಗೂ 1260 ರೂಪಾಯಿ ಸಬ್ಸಿಡಿ ದರದಲ್ಲಿ ಅವರು ಫಲಾನುಭವಿಗಳು ಕೂಡ 1260 ಕಟ್ಟಬೇಕು. ಆ ಒಂದು ರೇಷಿಯೋನಲ್ಲಿ ಮ್ಯಾಟ್ಗಳನ್ನ ಕೂಡ ದನಗಳಿಗೆ ಮಲಗಲಿಕ್ಕೆ ಕೊಡ್ತಾ ಇದ್ದೀವಿ ಸರ್. ಅದು ಹಿಂದೆ ಮಹಾತ್ಮ ಗಾಂಧಿ ರೂರಲ್ ಉದ್ಯೋಗ ಖಾತ್ರಿ ಅದು ಒಳ್ಳೆಯ ಯೋಜನೆ ಮನಮೋಹನ್ ಸಿಂಗ್ ಅವರು ಜಾರಿ ತಂದಿದ್ದಂಥದ್ದು. ಅದಕ್ಕೆ ಯಾಕೆ ಹೆಸರು ಚೇಂಜ್ ಮಾಡ್ತಾವ್ರೋ ಗೊತ್ತಿಲ್ಲ. ಅದಕ್ಕೆ ಇವ್ರು ಕೊಡೋದಾದರೆ ಈ ಮಾನವ ದಿನಗಳು ಜಾಸ್ತಿ ಮಾಡಿಕೊಡ್ತೀವಿ ಅಂದಿದ್ರೆ ಅದನ್ನು ಜಾಸ್ತಿ ಮಾಡಿ ಇದರಲ್ಲೇ ಕೊಡ್ಬೋದಾಗಿತ್ತು. ಇವರು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿದ್ದಂಥದ್ದನ್ನ ಇವರು ಚೇಂಜ್ ಮಾಡಿ ಬೇರೆ ದಿಕ್ಕಿವಿ ಅಂತಂದರೆ ಇವ್ರು ಯಾತ್ತ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಹಾತ್ಮ ಗಾಂಧಿಗಿನ್ನ ಉತ್ತಮ ವ್ಯಕ್ತಿ ಬೇರೆ ಯಾರಿಗೆ ಸಿಗ್ತಾರೆ ಈ ದೇಶದಲ್ಲಿ? ಪ್ರತಿಯೊಬ್ಬರು ಕೂಡ ಅವರನ್ನು ಕೊಂಡಾಡ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಬದುಕಿದ್ದೀವಿ ಅಂತಂದರೆ ಅವರ ಒಂದು ಹೋರಾಟದ ಫಲವಾಗಿ ಅಂತಕ್ಕಂಥದ್ದು ಕಾಮನ್ ಸೆನ್ಸು ಕೂಡ ಅವ್ರಿಗಿಲ್ಲ. ಅದು ಯಾಕೆ ಇದನ್ನು ಚೇಂಜ್ ಮಾಡಿದ್ರು ಗೊತ್ತಿಲ್ಲ, ಅವರಿಗೆ ಕೇಳೋದು. ಇನ್ನು ಕುರ್ಚಿ ಕದನದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ನಾನೊಬ್ಬ ಹೇಳಿದ ತಕ್ಷಣ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಇಲ್ಲ. DKಶಿ CM ಆಗ್ತಾರಾ? ನಮ್ಮ ಪರಿಮಿತಿಯಲ್ಲಿ ನಾವು ಮಾತನಾಡಬೇಕು. ಕೆಲವರೆಲ್ಲ ಹೆಡ್ಲಾಂಗ್ ಥರ ಮಾತನಾಡ್ತಾರೆ. ಇವರೆಲ್ಲ ಪ್ರಚಾರದ ಗೀಳಿಗಾಗಿ ಮಾತಾಡ್ತಾ ಇದ್ದಾರೆ ವಿನಃ ಬೇರೆ ಏನೂ ಇಲ್ಲ. ಹೈಕಮಾಂಡ್ ತೀರ್ಮಾನದಂತೆ ಎಲ್ಲವೂ ನಡೆಯುತ್ತೆ ಅಂದರು. ಅದಕ್ಕಷ್ಟೇ ನಾವು ಹೇಳ್ಬೇಕು, ನಿಮಗೆ ಆಹಾರ ಸಿಗುತ್ತೆ, ನೀವು ಅದನ್ನ ಸಾಯಂಕಾಲ ತನಕ ಉಜ್ಜುತ್ತೀರ ಹಾಕೊಂಡು ವಾಸು ಹಿಂಗಂದ್ರು ಇನ್ನೊಬ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾಕೆ ನಾವು ಪ್ರೇರಣೆ ಕೊಡೋಣ? ಅದರಿಂದ ಆಗ್ಬೇಕಾದ ಏನಾದ್ರು ಇದೆಯಾ? ನಾನು ಹೇಳಿದ್ರಿಂದ ಏನಾದ್ರೂ CM ಬದಲಾವಣೆ ಆಗ್ತಾರಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ನಮ್ಮ ಯೋಗ್ಯತೆ ಏನು ಎಷ್ಟೋ ನಮ್ಮ ಪರಿಮಿತಿ ಒಳಗೆ ನಾವು ಮಾತಾಡಬೇಕು. ಕೆಲವರೆಲ್ಲ ಹೆಡ್ಲಾಂಗಾಗಿ ಮಾತಾಡ್ತಾರೆ, ಅದರ ನೆಸಿಟಿನೇ ಇರಲ್ಲ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನೋ ಮಾತಾಡೋದು. ಆ ಥರ ಏನಕ್ಕೆ ಮಾತಾಡಬೇಕು? ಒಂದು ಪಕ್ಷದ ಚೌಕಟ್ಟಿನಾಗಿದ್ದಾಗ ಪಕ್ಷ ಏನೋ ಒಂದು ಡಿಸಿಷನ್ ತಾಳುತ್ತೆ. ಅದು ಡಿಸಿಷನ್ಗೆ ಎಲ್ಲರೂ ಭದ್ರಾಗಿರಬೇಕು. ನನಗೂ ಗೊತ್ತಿಲ್ಲ, ಇನ್ನೊಬ್ನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಇರ್ಬೋದು ಹೈಕಮಾಂಡ್ ಹಂತದಲ್ಲಿ ಏನೋ ತೀರ್ಮಾನಗಳು ಮಾಡ್ಕೊಂಡಿರ್ತಾರೆ. ಅವ್ರು ದೊಡ್ಡ ಲೆವೆಲ್ ನಾಯಕರುಗಳು. ಅವರು ಅದಕ್ಕೇನು ತೀರ್ಮಾನ ಮಾಡ್ಕೊಂಡವರು ಅದ್ರ ಪರವಾಗಿ ಹೋಗ್ತಾರೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಹೇಳಿದರೆ ಅವ್ರ ಮಾತುಕತೆ ಆಗಿದೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ. ಅಲ್ಲ, ನೀವು ಗೊತ್ತಿರುತ್ತೆ ಅವರೇ ಹೇಳ್ತಾರೆ 5 ವರ್ಷ ಅಂತ ಹೇಳ್ತಾರೆ. ರಾಷ್ಟ್ರೀಯ ಅಧ್ಯಕ್ಷ ಹೇಳಿದರೆ ನಾವು ಅದ್ರ ಬಗ್ಗೆ ಏನು ಮಾತಾಡಬೇಕು. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಬಗ್ಗೆ ಮಾಜಿ ಸಚಿವ ಮಧುಗಿರಿ ಕ್ಷೇತ್ರದ ಶಾಸಕ KN ರಾಜಣ್ಣ ಕೇವಲವಾಗಿ ಮಾತನಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಮತ್ತೊಬ್ಬರನ್ನ ನೋಯಿಸುವ ಮಾತುಗಳನ್ನ ಅವರು ಯಾರೇ ಆಗಲಿ ಮಾತನಾಡಬಾರ್ದು. ಏನೇ ಆದರೂ ಅದು ಅವರವರಿಗೆ ಬಿಟ್ಟ ವಿಚಾರ ಅಂತ ಹೇಳಿದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.